ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ತುಪ್ಪೇಶ್. ಬಳ್ಳಾರಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬಹಳಷ್ಟು ಉನ್ನತವಾಗಿ ಬೆಳ್ಕೊಂಡಿದೆ. ಆದರೆ ಅದರಲ್ಲಿರ್ತಕ್ಕಂಥ ಸೌಲಭ್ಯಗಳು ಬಡವರಿಗೆ ಅಚ್ಚುಕಟ್ಟಾಗಿ ಮೂಡ್ತಾ ಇಲ್ಲ. ಅದರಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಆಂಬ್ಯುಲೆನ್ಸ್ ಕೊರತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಜೊತೆಯಲ್ಲಿ ಟ್ಯಾಬ್ಲೆಟ್ ವ್ಯವಸ್ಥೆ ಆಗಿರ್ಬೋದು. ಅಲ್ಲಿನ ರೋಗಿಗಳು ಹೋದಾಗ ಸರ್ಕಾರಿ ಆಸ್ಪತ್ರೆಯಿಂದ ಯಾಕೆ ಹೋಗ್ತಾರೆ? ಉಚಿತವಾಗಿ ಆಗುತ್ತೆ, ಕಡಿಮೆ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಆಗೋಗುತ್ತೆ ಅಂತ ಹೋಗ್ತಾರೆ. ಆದರೆ ಬಡವರಿಗೆ ಅಲ್ಲಿ ಸಿಗ್ತಕ್ಕಂಥ ಅನುಕೂಲಗಳು ಸರ್ಕಾರದಿಂದ ಯಾವುದೇ ಥರದ ಒಂದು ಅನುಕೂಲಗಳು 100% ಮುಟ್ತಾ ಇಲ್ಲ. ಇದರಿಂದ ಬಹಳಷ್ಟು ಜನ ರೋಗಿಗಳು ಅದನ್ನು ಅನುಭವಿಸಿದ್ದಾರೆ. ಅದ್ರ ಬಗ್ಗೆ ನಮ್ಮ ಜೊತೆ ನಮ್ಮ SDPI ಬಳ್ಳಾರಿ ಅವ್ರ ಕಡೆಯಿಂದ ಸುಮಾರು ದೂರುಗಳಿದೆ ನಮ್ಮ ಹತ್ರ ಮಾತಾಡೋದಕ್ಕೆ. ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ ಏನು ಕೊರತೆ ಇದೆ, ಅದಕ್ಕೆ ಹೇಗೆ ನಿವಾರಣೆ ಮಾಡಬೇಕು ಅಂತ ಅವ್ರ ಬಾಯಿಂದ ಕೇಳ್ಕೊಂಡು ತಿಳ್ಕೊಳ್ಳೋಣ ಬನ್ನಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನೋಡಿ, ನಮ್ಮ ಬೇಡಿಕೆಗಳು ಏನಂತ ಹೇಳಿದರೆ ಸರ್, ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೇ ಇರತಕ್ಕಂಥದ್ದು ಒಂದು TB ಸೆಂಟರು, ಟ್ರೋಮಾ ಕೇರ್ ಅಂತೇಳಿ. ಇಷ್ಟು ದೊಡ್ಡ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹಾಸ್ಪಿಟ್ಲ್ ಇದೆ. ಹಾಸ್ಪಿಟಲ್ನಲ್ಲಿ ಭಾಳಷ್ಟು ಜನರು ಬಡ ಜನರೇ ಬರ್ತಾರೆ. ಯಾಕೆ ತೋರಿಸ್ಕೊಳ್ಳೋಕ್ಕೆ ಬರ್ತಾರೆ, ಏನು ಅವ್ರ ಹತ್ರ ದುಡ್ಡಿನ ಕೊರತೆ ಇರುತ್ತೆ ಅಂತೇಳಿನೇ ಏನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ಹತ್ತಿರದಲ್ಲಿ ಇರ್ತಕ್ಕಂಥ ಏನು ಟ್ರೋಮಾಕ್ಕೆ TB ಸೆಂಟರ್ ಹಾಸ್ಪಿಟಲ್ನಲ್ಲಿ ಆಂಬುಲೆನ್ಸ್ಗಳು, 2 ಆಂಬುಲೆನ್ಸ್ಗಳು ನಿಂತ್ಕೊಂಡಿರ್ತವೆ ಅಷ್ಟೇ. ಆದರೆ ಅಲ್ಲಿ ಚಾಲಕರು ಒಬ್ಬರೇ ಆಗಿರ್ತಾರೆ. ಅದರಲ್ಲಿ ಪೇಷಂಟ್ಗಳು, ನೂರಾರು ಪೇಷಂಟ್ಗಳೇ ಅಲ್ಲಿ ಬರ್ತಕ್ಕಂಥದ್ದು ಹಾಸ್ಪಿಟಲ್ನಲ್ಲಿ. ನೀವೇ ಲೆಕ್ಕ ಮಾಡಿ, ಅಷ್ಟು ಜನರು ಬರುವಂಥ ಒಂದು ಜಿಲ್ಲೆಯ ಆಸ್ಪತ್ರೆಯಲ್ಲಿ, ಅತಿ ದೊಡ್ಡ ಆಸ್ಪತ್ರೆಯಲ್ಲಿ 2 ಆಂಬುಲೆನ್ಸ್ಗಳಿದೆ, ಚಾಲಕರು ಒಬ್ಬರೇ ಇರ್ತಾರೆ. ಅವರು ಹತ್ತಿರದಲ್ಲಿ ಏನಾದರೂ CT ಸ್ಕ್ಯಾನ್ ಏನಾದರೂ ಮಾಡಿಸ್ಬೇಕಂತ ಹೇಳಿದರೆ ಹತ್ತಿರಲ್ಲಿ ಇರ್ತಕ್ಕಂಥ BNCRC OPDಗೆ ಹೋಗ್ಬೇಕಾಗ್ತದೆ. ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಸುಮಾರು ಒಂದು 40 to 50 ಮಿನಿಟ್ಸು, 1 ಅವರನ್ನು ಬೇಕಾಗ್ತದೆ. ಒಬ್ಬರು ಚಾಲಕರು ಒಬ್ಬರು ಆಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳಿದರೆ 1 ರಿಂದ 2 ಪೇಷಂಟ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಬರುವಷ್ಟರಲ್ಲಿ ಮಿನಿಮಮ್ 1 ಅವರನ್ನು ಆಗ್ತದೆ. ಈ ಥರದ ಆದರೆ ಸಮಸ್ಯೆ ಆದರೆ ಬಂದಿರ್ತಕ್ಕಂಥ ಇನ್ನು ಬೇರೆ ರೋಗಿಗಳ ಗತಿ ಏನು? ಅಲ್ಲೇ ಬಿದ್ದು ಸತ್ತೋಗ್ಬಿಡ್ಬೇಕಾ? ಈ ಥರ ಆಂಬುಲೆನ್ಸ್ಗಳಿಲ್ಲ ಅಂತ ಹೇಳಿದ್ರೆ, ಡ್ರೈವರ್ಗಳಿಲ್ಲ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಹಾಸ್ಪಿಟಲ್ನಲ್ಲಿ ಚಾಲಕರು ಇಲ್ಲ ಅಂತ ಹೇಳಿದರೆ ಭಾಳ ಒಂದು ನಾಚಿಕೆಗೇಡಿನ ವಿಷಯ ಆಗಿರ್ತದೆ. ಅದಕ್ಕೋಸ್ಕರ ನಮ್ಮ ಪಕ್ಷದ ವತಿಯಿಂದ ನಾವೇನು ಆಗ್ರಹ ಮಾಡ್ತಾಯಿದ್ದೀವಿ, ಈ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಟ್ರಾಮಾ TB ಸೆಂಟರ್ ಹಾಸ್ಪಿಟಲ್ನಲ್ಲಿ ಇನ್ನೂ 4 ಆಂಬುಲೆನ್ಸ್ಗಳು ಬಿದ್ರೂ ಕಡಿಮೆ ಆಗ್ತದೆ. ಆದರೆ 4 ಆಂಬುಲೆನ್ಸ್ಗಳನ್ನು ಕೊಡಲೇಬೇಕು. ಮತ್ತು ಅದರಲ್ಲಿ ಇರ್ತಕ್ಕಂಥ 4 ಆಂಬುಲೆನ್ಸ್ಗಳಿಗೆ ಚಾಲಕರು ಕೂಡ ಇರಬೇಕು. ಯಾಕಂತಂದರೆ ಒಂದು ಆಂಬುಲೆನ್ಸ್ ಹೋದ್ಮೇಲೆ ಮತ್ತೆ ಬೇರೆ ರೋಗಿನ ಕರ್ಕೊಂಡು ಹೋಗ್ಬೇಕಂದ್ರೆ ಅದು ಬರುವವರೆಗೆ ನಾವು ವೇಟಿಂಗ್ ಮಾಡಬೇಕಾಗ್ತದೆ. ಆ ಆಂಬುಲೆನ್ಸು ಅಲ್ಲಿವರೆಗೆ ರೀಚ್ ಆಗೋರಿಗೆ ಮಿನಿಮಮ್ 1 ಅವರ್ ಆಗ್ತದೆ ಅಂತ ಹೇಳಿದ್ರೆ ಎಷ್ಟು ಜನರು, ಸಾಮಾನ್ಯ ಜನರು ಇರ್ತಾರೆ ಅಲ್ಲಿ. ಆ ರೀತಿ ಇರ್ತದೆ. ಈ ರೀತಿ ಏನು ಸಮಸ್ಯೆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ನಾವು ನಮ್ಮ ಪಕ್ಷದ ವತಿಯಿಂದ, ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವೇನು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಮತ್ತು ಅದೇ ಹಾಸ್ಪಿಟ್ಲಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಏನಂತ ಹೇಳಿದರೆ, ಭಾಳಷ್ಟು ರೋಗಿಗಳು ಹೋಗಿ ತೋರಿಸ್ಕೊಂಡ ಸಮಯದಲ್ಲಿ ಔಷಧಗಳನ್ನು ಕೊಡ್ತಾರೆ. ನೋಡಿ, ಔಷಧಗಳನ್ನು ಕೊಡ್ತಾರೆ. ಅದರಲ್ಲಿ 4 ಥರದ ಔಷಧಗಳನ್ನು ಕೊಡ್ತಾರೆ. ಒಬ್ಬೊಬ್ಬರಿಗೆ 2 ಬೇಕಾಗ್ತದೆ, ಇನ್ನೊಬ್ಬರಿಗೆ 3 ಬೇಕಾಗ್ತದೆ, ಇನ್ನೊಬ್ಬರಿಗೆ 4 ಕೂಡ ಔಷಧಿ ಬೇಕಾಗ್ತದೆ. ಅದರಲ್ಲಿ ನೋಡಿ ಸರ್, ಅಲ್ಲಿ ಹೋಗಿ ನಾವು ಪರಿಶೀಲನೆ ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ಹೋಗಿ ಯಾವ ರೀತಿ ಆಗ್ತಾಯಿದೆ ಸಮಸ್ಯೆಗಳು ಅಂತೇಳಿ ಜನರಿಗೆ ಅಲ್ಲಿ ಹೋಗಿ ನಾವು ನೋಡಿದ್ದೀವಿ. ಕಣ್ಣಾರೆಯನ್ನು ನೋಡಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಅಲ್ಲಿ ಟ್ಯಾಬ್ಲೆಟ್ಸನ್ನು ಸರ್ 1 ಅಥವಾ 2 ಕೊಡೋದು. ಉಳ್ಕಿರ್ತಕ್ಕಂಥ ಇನ್ನು 2 ಟ್ಯಾಬ್ಲೆಟ್ಸನ್ನು ಹೊರಗಡೆ ಬರ್ಕೊಡ್ತಾರೆ. ಆ ಸಾಮಾನ್ಯ ಜನರು ಯಾವುದೋ ತಾಲೂಕಿಂದ ಬಂದಿರ್ತಾರೆ, ಎಲ್ಲೋ ಹಳ್ಳಿಯಿಂದ ಬಂದಿರ್ತಾರೆ, ಏನೋ ಒಂದು ಅವರಿಗೆ ಹೋಗಿಗೆ ಬರಲಿಕ್ಕೆ ಏನೋ ದುಡ್ಡನ್ನು ಇಟ್ಕೊಂಡು ಬಂದಿರ್ತಾರೆ. ಇವರು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತೇಳಿ ಬಂದು ತೋರಿಸ್ಕೊಳ್ತಾರೆ. ಅದರಲ್ಲಿ ಮೆಡಿಸಿನ್ ಔಟ್ ಆಫ್ ಹೊರಗಡೆ ಕೊಟ್ಬಿಟ್ರೆ ಅವರು ತೊಗೊಂಬಂದಿರ್ತಕ್ಕಂಥ 100, 200, 300 ರೂಪಾಯಿನ ಕೊಡೋದು ಯಾವಾಗ, ಆ ಮೆಡಿಸಿನ್ನ ತಗೊಳ್ಳೋದು ಯಾವಾಗ, ಅವರು ಮತ್ತೆ ತಗೊಂಡು ಮತ್ತೆ ಊರಿಗೆ ಹೋಗೋದು ಹೆಂಗೆ? ಬಡ ಜನರು ಯಾಕಾಗಿ ಅಲ್ಲಿ ಹಾಸ್ಪಿಟಲ್ಗೆ ಬರುವಂಥದ್ದು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಏನೋ ಅಲ್ಪ ಸ್ವಲ್ಪ ದುಡ್ಡು ಕಡಿಮೆ ಆಗ್ತದೆ ಅಂತೇಳಿ ಬರೋದು. ಅಲ್ಲಿ ನಡೀತಾ ಇರತಕ್ಕಂಥ ದಂಧೆನೇ ಬೇರೆ. ಇರ್ತಕ್ಕಂಥ 4-5 ಟ್ಯಾಬ್ಲೆಟ್ಸ್ನಲ್ಲಿ ಬೇರೆ ಬೇರೆ ರೀತಿ ಟ್ಯಾಬ್ಲೆಟ್ಸ್ಗಳು ಕೊಡ್ತಾರಲ್ಲ, ಅದರಲ್ಲಿ 1 ಅಥವಾ 2 ಕೊಡೋದು. ಉಳ್ಕಿದಿನೆಲ್ಲ ತಗೊಳ್ರಿ, ಹೊರಗಡೆ ಹೋಗಿ ತಗೊಳ್ರಿ ಅಷ್ಟೇ. ಬೇಕೆಂದರೆ ತೋರಿಸ್ಕೋಬೋದ್ರೆ, ಇಲ್ಲಾಂದರೆ ಇಲ್ಲ. ಈ ರೀತಿ ಕೊಡಬೇಕಾಗ್ತದೆ ಸರ್. ಯಾಕಂದರೆ ನಾವು ಎಷ್ಟು GSTಗಳನ್ನು ಕಟ್ತೀವಿ, ಎಷ್ಟು ಟ್ಯಾಕ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಯಾಕಾಗಿ ಕೊಡೋವಂಥದ್ದು? ಬಡ ಜನರಿಗೆ ಒಳ್ಳೆಯದಾಗಲಿ, ಬಡ ಜನರಿಗೆ ಅನುಕೂಲ ಆಗಲಿ ಅಂತೇಳಿನೇ ನಾವು ಕೊಡೋದು. ಟ್ಯಾಕ್ಸ್ಗಳು ನಾವು ಕಟ್ಟೋದು, GSTನ ಕಟ್ತೀವಿ. ಮತ್ತು ನಮ್ಮದು ಏನು ಕೇಂದ್ರ ಸರ್ಕಾರಕ್ಕೆ ನಮ್ಮದು ರಿಯಾಯಿತಿ ಹೋಗುತ್ತೆ, ಅದನ್ನು GST ಹೋಗುತ್ತೆ. ಏನೋ ಅದರಲ್ಲಿ ಬರ್ತಕ್ಕಂಥ ಜನರಿಂದ ಅದೇ ಜನರಿಗೆ ಆಗಲಿ ಅನುಕೂಲ. ಬಡವರಿಗಾಗಿ, ಬಡವರಿಗೋಸ್ಕರ
ಅದಕ್ಕೋಸ್ಕರ ಇರುವಂಥದ್ದೇ ಸರ್ಕಾರಿ ಆಸ್ಪತ್ರೆಗಳೇ ಈ ಥರ ಆದರೆ ಯಾರು ಇದಕ್ಕೆ ಹೊಣೆ? ಅದಕ್ಕೆ ನಾವು ಏನು ಆಗ್ರಹ ಮಾಡ್ತಾ ಇದ್ದೀವಿ, ಏನು ನೂತನವಾಗಿ ಆಯ್ಕೆ ಆಗಿರುವಂತಹ ಏನು ಆರೋಗ್ಯ ಸಚಿವರೇನಿದ್ದಾರೆ UT ಖಾದರ್ ಅವರಿಗೆ ನಾವು ಅವರು ಅಲ್ಲಿ ಹೋಗಿ ರೈಡ್ ಓಡಿಸ್ತಾರೆ. ಅಂದರೆ ನಮ್ಮ ಬಳ್ಳಾರಿನಲ್ಲಿ ಕೂಡ ನೋಡಿ ಯಾವ ರೀತಿಯಾದ ಒಂದು ಅನುಕೂಲ ಆಗಲಿಕ್ಕೆ ಮಾಡಿಕೊಡಿ. ಒಂದು ಟ್ಯಾಬ್ಲೆಟ್ಸನ್ನು ಆಗಿರ್ಬೋದು ಮತ್ತು ಆಂಬುಲೆನ್ಸ್ಗಳಾಗಿರ್ಬೋದು, ಭಾಳಷ್ಟು ಕೊರತೆಗಳನ್ನು ಅಲ್ಲಿ ಹಾಸ್ಪಿಟ್ಲ್ ಇರುವಂಥದ್ದು. ಅದಕ್ಕೋಸ್ಕರ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಡೆಯಿಂದ ಏನು ಆಗ್ರಹವನ್ನು ಮಾಡ್ತಾ ಇದ್ದೀವಿ, ಒಂದು 4 ಆಂಬುಲೆನ್ಸ್ಗಳು ಇರುವಂಥದ್ದು. ಒಂದು ಸಾರಿ ಹೋಗಿ ಅಲ್ಲಿ ಹಾಸ್ಪಿಟ್ಲ್ ಹತ್ರ ನೋಡಿದರೆ ನಿಜಕ್ಕೂ ಕಣ್ಣೀರೇ ಬರುತ್ತಂಥದ್ದು. ಭಾಳಷ್ಟು ನೂರಾರು ಜನರು ಅಲ್ಲಿ ಹಾಸ್ಪಿಟಲ್ಗಳಿರ್ತಾರೆ. ಯಾರು ನಡ್ಕೊಂಡೇ ತಿರುಗಾಡ್ತಿರ್ತಾರೆ, ಆಟೋಗಳಿಗೆ ಹೋಗ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿಂದ ಏನು ಟ್ರಾಮಾ ಕೇರ್ ಸೆಂಟ್ರಿಂದ TB ಸೆನಿಟರಿಯಮ್ಗೆ ಬರಬೇಕಂದ್ರೆ BMCRC ಹಾಸ್ಪಿಟಲ್ಗೆ ಬರಬೇಕು. ಯಾವುದು CT ಸ್ಕ್ಯಾನ್ ಮಾಡಲಿಕ್ಕಾಗಿರ್ಬೋದು, ಇನ್ನೊಂದ್ರೆ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಳಕ್ಕಾಗಿರ್ಬೋದು, ಅಲ್ಲಿ ಬರಬೇಕಾಗ್ತದೆ. ಒಂದು ವೇಳೆ ಅಲ್ಲಿ ಬರಬೇಕಂತ ಹೇಳಿದ್ರೇನು ಆಂಬುಲೆನ್ಸ್ನಲ್ಲಿ ಹೋಗಲಿಕ್ಕೆ, ಆಟೋನಲ್ಲಿ ಹೋಗಲಿಕ್ಕೆ ಕೂಡ ಆಗಲ್ಲ. ಯಾಕಂತ ಹೇಳಿದ್ರೆ ಆಂಬುಲೆನ್ಸ್ ಹೋಗಿದ್ರೆ ಅಲ್ಲಿ ಮುಂದಿನ ಗೇಟಿಂದ ಹೋಗಬೇಕಾಗ್ತದೆ. ಮಿನಿಮಮ್ 40 to 50 1 ಅವರನ್ನು ಬೇಕಾಗ್ತದೆ, 40-50 ಮಿನಿಟ್ಸನ್ನು ಬೇಕಾಗ್ತದೆ. ಆ ರೀತಿ ಪೇಷಂಟ್ಗಳನ್ನು ಇಟ್ಕೊಂಡು ಒಬ್ಬೊಬ್ಬರು ಅಥವಾ ಇಬ್ಬರು ಪೇಷಂಟ್ಗಳು ಕರ್ಕೊಂಡು ಹೋದರೆ ಜಿಲ್ಲಾ ಆಸ್ಪತ್ರೆ ಅಂತ ಹೇಳಲಿಕ್ಕೆ ಇರುವಂಥದ್ದು ಟ್ರಾಮಾ ಕೇರ್ ಸೆಂಟರ್ನಲ್ಲಿ ನೂರಾರು ಜನ ಬರುವಂಥದ್ದು. ಅದರಲ್ಲಿ ಯಾರನ್ನ ಅಂತ ಕರ್ಕೊಂಡು ಹೋಗ್ತೀರಿ ನೀವು? ಒಬ್ಬರಿಗೆ ಕರ್ಕೊಂಡು ಹೋಗ್ತೀರಾ? ಹೋಗಿ ಬರಲಿಕ್ಕೆ 1 ತಾಸನ ಬೇಕಾಗ್ತದೆ. ಮತ್ತು ಉಳ್ಕಿದ ಜನರು ಏನು ಅವರೇನೋ ಅಲ್ಲೇ ಬಿದ್ದು ಸತ್ತೋಗ್ಬಿಡ್ಬೇಕು, ಆ ರೀತಿ ಇದೆ. ಇದಕ್ಕೆ ಜಿಲ್ಲಾಡಳಿತ ಏನು ನೇರ ಹೊಣೆಯಾಗಿರ್ತಾರೆ. ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಕೂಡ ಇದ್ದಾರೆ, ಏನು ನಾಗೇಂದ್ರ ಅವರು, ಏನು ನಿಮ್ಮದೇ ಆಗಿರ್ತಕ್ಕಂಥ ಏನು ಅದು ಹಣದ ಇದಾಗಿರುತ್ತೆ ಅಂತೇಳಿ ನೀವು ಅದರಲ್ಲಿ ಇರ್ತೀರ ಸರ್. ದಯವಿಟ್ಟು ಅದನ್ನು ಸ್ವಲ್ಪ ಬದಿಗಿಟ್ಟು ಏನು ನಮ್ಮ ಬಳ್ಳಾರಿ ಜನರಿಗೆ ನೀವು ಏನು ನಾವು ಓಟುಗಳನ್ನು ಹಾಕಿ ನಿಮಗೆ ಗೆಲ್ಲಿಸಿದ್ದೀವಿ, ನೀವು ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಏನೋ ಆಗಿದೆ ಅಂತ ಹಗರಣ ಅಂತೇಳಿ ನಾವು ಅದರಲ್ಲೇ 2-3 ವರ್ಷ ಕಳೆದುಬಿಟ್ರಿ. ಆದರೆ ನಮ್ಮದು ಬಡ ಜನರ ಗತಿ ಏನು? ಇಲ್ಲಿ ಬಂದು ಒಂದು ಸರಿನೂ ಬಂದು ವಿಸಿಟ್ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತೇಳಿ ತಮಗೆ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ನಮ್ಮ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆರೋಗ್ಯ ಸಚಿವರೇನಿದ್ದಾರೆ UT ಖಾದರ್ ಅವರು, ಅವರಿಗೂ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಏನು ಎಲ್ಲೆಲ್ಲಿ ಹೋಗಿ ಅದು ಏನಪ್ಪ ಫುಡ್ ಐಟಮ್ಸ್ಗಳಿಗೆ ಇದಕ್ಕೆ ಹೋಗಿ ರೈಡ್ ಮಾಡ್ತಾಯಿದ್ರಿ, ಏನೋ ತಿಂಗಳುಗಳ ಗಟ್ಟಲೆ ಇಟ್ಬಿಟ್ಟಿದ್ದೀರಾ, ಜನರಿಗೆ ತೊಂದರೆ ಆಗುತ್ತೆ ಅಂತೇಳಿ. ಸರ್, UT ಖಾದರ್ ಸಾಹೇಬ್ರೆ, ನಮ್ಮ ಕಷ್ಟವನ್ನು ನೋಡ್ರಿ, ನಮ್ಮ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಕಷ್ಟವನ್ನು ನೋಡ್ರಿ, ಬಡ ಜನರಿಗೆ ಆಗುವಂಥ ಕಷ್ಟವನ್ನು ನೋಡ್ರಿ. ನೂತನವಾಗಿ ಆಯ್ಕೆ ಆಗಿದ್ದೀರಾ ನೀವು, ನಾವು ನಿಮಗೂ ಶುಭ ಕೂಡ ಹಾರೈಸ್ತೀವಿ. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಏನು ಈ ಪ್ರಾಬ್ಲಮನ್ನು ಕೂಡ ನೀವು ಸಾಲ್ವ್ ಮಾಡಬೇಕಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಏನು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬಹಳಷ್ಟು ಅನುಕೂಲವಾಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇಲ್ಲ, ಅದು ಕೂಡ ಇದೆ, ಭಾಳ ಪ್ರಾಬ್ಲಮ್ ಇದೆ. ನೋಡಿ, ನೀರು ಎಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ನೀರು ಒಳಗಡೆನೆ ಸ್ವಲ್ಪ ಸಿಗುವಂಥದ್ದು ನೀರು ಸ್ವಲ್ಪ ಒಳಗಡೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಬಹಳಷ್ಟು ಅನುಕೂಲವಾಗಿದೆ. ನಿಮ್ಮ ಆಗ್ರಹ ಯಾವುದು ಪರವಾಗಿ? ಸರ್ ನೋಡಿ, ಶುದ್ಧ ಕುಡಿಯುವ ನೀರು ಹಾಸ್ಪಿಟ್ಲ್ ಒಳಗಡೆ ಇದೆ ನಿಜ, ಆದರೆ ಅದನ್ನು ಯಾರು ಕುಡಿತಾರೆ? ವೇರ್ ದ ಪೇಷಂಟ್ ಈಸ್ ಹ್ಯಾಸ್ ಅಲ್ಲಿ ಇರ್ತಾರೆ, ಯಾರು ಅಡ್ಮಿಟ್ ಆಗಿರ್ತಾರೆ ಆ ಪೇಷಂಟ್ಗಳು, ಅವ್ರಿಗೆ ಒಂದೇ ಆ ನೀರು ಇರ್ತದೆ. ಅವರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಅವ್ರ ಅಪ್ಪ ಅಮ್ಮರಾಗಿರ್ಬೋದು, ಅವ್ರ ಅಣ್ಣ ತಮ್ಮರಾಗಿರ್ಬೋದು, ಅವರೆಲ್ಲ ಇಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಹೊರಗಡೆ ಇಟ್ಬಿಡ್ತಾರೆ. ಅವರಿಗೆ ಒಳಗಡೆ ಬರುವಂಗಿಲ್ಲ, ನೋ ಎಂಟ್ರಿ ಅಂತೇಳಿ. ಯಾರು ಪೇಷಂಟ್ ಇರ್ತಾರೆ ಅವ್ರು ಒಂದೇ ಒಳಗಡೆ ಬರಬೇಕಂತೇಳಿ. ಅವ್ರಿಗೆ ಒಂದೇ ನೀರು ಸಿಗಬೇಕಾ? ಅವ್ರಿಗೆ ಕರ್ಕೊಂಬಂದಿರೋರು ಅಣ್ಣ ತಮ್ಮಂದಿರಾಗಿರ್ಬೋದು, ಅವ್ರ ಅಪ್ಪ ಅಮ್ಮಂದಿರಾಗಿರ್ಬೋದು, ಅವ್ರಿಗೆ ನೀರು ಬೇಡ? ಈ ನಮ್ಮ ಬಳ್ಳಾರಿನಲ್ಲಿ ಏನು ರೀ ಪ್ರಾಬ್ಲಮ್? ನೀರಿಂದು ಅದನ್ನು ಕೆಲಸ ಮಾಡಲಿಕ್ಕೆ ಆಗಲ್ಲ ಅಷ್ಟೇ. ಅದನ್ನು ಮಾಡಲಿಕ್ಕೆ ಆಗದೇ ಇರುವುದರಿಂದ ಮತ್ತೆ ಬೇರೆಗಳನ್ನು ಮಾತಾಡೋದುಂಟು. ಅದಕ್ಕೋಸ್ಕರ ನೀರಿನ ಪ್ರಾಬ್ಲಮ್ ಕೂಡ ಭಾಳ ಇದೆ. ಅದು ಹೊರಗಡೆನೇ ನೀರು ಸ್ವಲ್ಪ ಯಾರಿಗೂ ಸಿಗೋದಿಲ್ಲ. ಒಳಗಡೆ ಏನು ನೀರಿನ ಕುಡಿಯೋ ನೀರು ಇದೆ, ಆದರೆ ಸ್ವಲ್ಪ ಕುಡಿತಾರೆ. ಆದರೆ ಅವ್ರಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಪೇಷಂಟು ಹೊರಗಡೆ ಔಟ್ ಪೇಷಂಟಿಂದ ಬಂದಿರತಕ್ಕಂಥ ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರತಕ್ಕಂಥ ಜನರಿಗೆ ಅವ್ರಿಗೆ ಕೂಡ ನೀರು ಬೇಕಲ್ವಾ? ಅವರು ಕೂಡ ಕುಡಿಬೇಕಲ್ಲ, ನೀರಿಲ್ಲದೆ ಹಾಗೆ ಇರಬೇಕಾ? ಏನು ಇವಾಗ ನೀರು ಒಂದು ಲೀಟ್ರ್ ಬಾಟ್ಲಿ 1.5 ಲೀಟ್ರ್ 2 ಲೀಟ್ರ್ ಬಾಟ್ಲಿ ತಗೊಂಬಂದ್ರೆ 30 ರೂಪಾಯಿ 40 ರೂಪಾಯಿ ಬಾಟ್ಲಿ. ಅದು 1 ತಾಸು 2 ತಾಸು ಈ ಉರಿ ಬಿಸಿಲಿನಲ್ಲಿ ಕುಡಿಬೇಕಂತ ಹೇಳಿದ್ರೆ 1-2-3 ಜನ ಬಂದಿರ್ತಾರೆ. ಆ ನೀರನ್ನು ಕುಡಿಬೇಕಂತ ಹೇಳಿದ್ರೂ ಅರ್ಧ ಗಂಟೆಯಲ್ಲಿ ನೀರು ಖಾಲಿ ಆಗಿಬಿಡ್ತದೆ. ಅದೇ ರೀತಿಯಾಗಿ ಹೊರಗಡೆನೂ ಕೂಡ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ತಯಾರಿಸಬೇಕಂತೇಳಿ ಕೂಡ ನಾವು ಈ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸರ್. As we are sitting here in HDPI district office, we have given the memorandum to Commissioner sir and also BMCRC director regarding these 2 issues. I request concerned authorities to take action as early as possible. Why? Because this is not a new problem. Already this problem is from long time. Again and again this problem is coming back. Okay, that's why we are urging the concerned authorities to take serious action on this
ಥ್ಯಾಂಕ್ ಯು. ನಮ್ಮದು ಆಗ್ರಹ ಏನಂತ ಹೇಳಿದರೆ ಅತಿ ಶೀಘ್ರದಲ್ಲೇ ಆಗಬೇಕು ಈ ಕೆಲಸಗಳನ್ನು. ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಏನು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಈ ಪ್ರಾಬ್ಲಮ್ಗಳನ್ನು ನಮಗೆ ಸಾಲ್ವ್ ಆಗಬೇಕು. ನೋಡಿ, ಯಾವುದೋ ದೊಡ್ಡ ವಿಷಯ ಇಲ್ಲ. ನಾವು ಹೇಳ್ತಿರೋದು ಒಂದು ದೊಡ್ಡ ಆಸ್ಪತ್ರೆನ ಕಟ್ಟಿರಿ ಅಂತೇಳಿ ಏನು ಹೇಳ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಇಲ್ಲ, ಒಂದು ಆಸ್ಪತ್ರೆ ಕಟ್ಟಿರಿ ಅಂತಲೂ ಹೇಳ್ತಾ ಇಲ್ಲ. ಏನೋ ದೇವರ ದಯದಿಂದ ನಮ್ಮ ಹತ್ರ ಒಂದು ಹಾಸ್ಪಿಟಲ್ ಇದೆ. ಅದಕ್ಕೆ ಏನು ಸರ್ಕಾರಿ ಹಾಸ್ಪಿಟ್ಲ್ ಒಂದರಿಂದ ಇನ್ನೊಂದು ಎರಡು ಹಾಸ್ಪಿಟಲ್ಗಳಿದೆ. ಅದರ ಆಗ್ರಹಗಳೇನಾಗಿರ್ತದೆ, ನಮ್ಮ ಆಂಬುಲೆನ್ಸ್ಗಳು ಭಾಳ ಕೊರತೆ ಇದೆ. ಇನ್ನು ನೀವು ಒಂದು ಸರಿ ಹೋಗಿ ಟ್ರಾಮಾ ಕೇರ್ ಟಿ ವಿ ಸೆಂಟರ್ ಮೇಲೆ ಒಂದು ರೌಂಡ್ ಹೊಡ್ಕೊಂಬಂದರೆ ಜನಗಳೆಲ್ಲ ಪರದಾಡ್ಕೊಂಡಿರ್ತಾರೆ ಆಂಬುಲೆನ್ಸ್ಗಳಿಲ್ಲದೆ. ಯಾಕಂದರೆ ಅವ್ರದ್ದು ದುಡ್ಡಿರಲ್ಲ ಹಾಸ್ಪಿಟ್ಲಿಗೆ ಹೋಗಿಲ್ಲಿಗೆ. ಈ ಥರದೊಂದು ಸಮಸ್ಯೆ ಇರೋದ್ರಿಂದ ನಾವು ಏನು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಏನೋ ನಾವು ಮಾತಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಏನೋ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ಕೂಡ ನಾವು ಮಾಡಿದ್ದೀವಿ. ಒಂದು ವೇಳೆ ನೀವೇನಾದರೂ ನಮ್ಮ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಏನು ನಾವು ಆಗ್ರಹ ಮಾಡಿರ್ತಕ್ಕಂಥ ಈ ಬೇಡಿಕೆಗಳನ್ನು ನೀವು ಈಡೇರಿಸಲೇ ಇದ್ದರೆ, ನಾವು ನಮಗಾಗಿ ಏನು ಕೇಳ್ತಾ ಇಲ್ಲ, ಜನರಿಗೋಸ್ಕರ ಇರುವಂಥ ಈ ಪ್ರಜಾಪ್ರಭುತ್ವದಲ್ಲಿ ಜನರಿಗಾಗಿ ನಾವು ಕೇಳ್ತಿರುವಂಥದ್ದು. ಜನರ ಬೇಡಿಕೆಗಳಾಗಿರ್ತದೆ ಹೊರತು ನಮ್ಮ ಬೇಡಿಕೆಗಳೆಲ್ಲ ಇವು. ಅದಕ್ಕೋಸ್ಕರ ಜನರಿಗೆ ಆದಷ್ಟು ಬೇಗ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಇರ್ತಕ್ಕಂಥವ್ರು ಅವರಿಗೆಲ್ಲರಿಗೂ ನಾವು ಮನವಿಯನ್ನು ಮಾಡಿದ್ದೀವಿ. ಆಯಿತು ಸರ್, ನಾವು ಏನು ಬರೋ ದಿನಗಳಲ್ಲಿ ನಾವು ಅತಿ ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅದಕ್ಕೆ ನಾವು ಜಿಲ್ಲಾಡಳಿತಗೂ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಪ್ರಾಬ್ಲಮ್ ಏನಿದೆ ಸ್ವಲ್ಪ ಬಗೆಹರಿಸಬೇಕಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ನಮ್ಮ ಒಂದು ಬೇಡಿಕೆಯಾಗಿತ್ತು. ಈ ಒಂದು ಕಾರ್ಯಕ್ರಮ, ಈ ಒಂದು ಅತಿ ಶೀಘ್ರದಲ್ಲಿ ಜಾರಿ ಬರದೆ ಹೋದರೆ SDPI ಬಳ್ಳಾರಿ ಇವ್ರ ಕಡೆಯಿಂದ ಧರಣಿ ಮಾಡುವ ಒಂದು ಘಟನೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಆದಷ್ಟು ಅನುಕೂಲಕರವಾದಂತಹ ಒಂದು ಸೇವೆಯನ್ನು ಬಡವರಿಗೆ ಮುಟ್ಟಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಆದಷ್ಟು ಜಲ್ದಿ ಮುಟ್ಟಬೇಕು. ಇಲ್ಲಾಂತಂದರೆ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೋಕ್ಕೂ ಕೂಡ ಇಂದು ಇಂಜರಿ ಅಲ್ಲ ಅಂತಂದೇಳಿ ನಮ್ಮ SDPI ಬಳ್ಳಾರಿ ಕಡೆಯಿಂದ ನಮಗೆ ಒಂದು ಹೇಳಿಕೆ ಬಂದಿದೆ. ಇದೇ ಥರ ಸುದ್ದಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ. ಧನ್ಯವಾದಗಳು.